ಸಮಯಕ್ಕೆ ಗೌರವವನ್ನು ಕೊಡಲಾರದವನು ದೇವರಿಗೆ ಗೌರವ ಕೊಡಲಾರ ಅನ್ನತಕ್ಕಂಥದ್ದು. ಯಾರು ಸಮಯಕ್ಕೆ ಗೌರವ ಕೊಡುವುದಿಲ್ಲ, ಅವರು ಯಾರು ದೇವರನಿಗೆ ಗೌರವವೇ ಇಲ್ಲ, ಅವರ ಜೀವನದ ಅನುಭವವೇನೆ ಅವರು ಕಂಡಿಲ್ಲ ಅಂತ ಅರ್ಥ. ಸಮಯವೇ ದೇವರು, ಅದನ್ನು ಕಲಿಸಿದವರು ಬಸವೇಶ್ವರರು. ಆಯುಷ್ಯ ಹೋಗುತ್ತಿದೆ, ಭವಿಷ್ಯ ತೊಲಗುತ್ತಿದೆ, ಕೂಡಿದ್ದ ಸತಿಸುತ್ತರು ತಮ್ಮ ತಮಗೆ ತಿಳಿದಂತೆ ಹರಿದು ಹಂಚಿ ಹೋಗ್ತಾ ಇದ್ದಾರೆ. ಕುತ್ಕೊಂಡು ಕೇಳೋದೊಂದು ಕಲೆ. ಜೀವನ ಬೇಸರಾಗಿ ಕೈ ಮೇಲೆತ್ತಿ ಕಾಲು ಹಿಂಗಿಟ್ಕೋತ ಬೇಸರ ಮಾಡ್ಕೋತ ಹಿಂಗೆ ಕೇಳಬಾರ್ದು, ಕುಂತು ಕೇಳೋದೊಂದು ಕಲೆ. ಸತ್ತ ಕುಂಡ್ರಿಸಿರ್ತಾರಲ್ಲ ಗುಡ್ಡಕ್ಕೆ ಕುಂಡ್ರ ಹಂಗ ಕುಂಡ್ರಬೇಕು. ಹೆಣ ಅಂತ ಕಾಣಬಾರ್ದು, ಅದು ಜೀವಂತ ಹೆಣ ಅಂತ ಬರೀತಾರೆ ಪ್ರಭುದೇವರು. ನಡೆಯುವ ಹೆಣ, ನುಡಿಯುವ ಹೆಣ. ಮನುಷ್ಯ ಜೀವನದಲ್ಲಿ ಚೆನ್ನಾಗಿ ಕೇಳಬೇಕು. ಕಾಲ್ಪನಿಕ ಲೋಕದ ಅವತಾರಗಳಂತೆ ಇದನ್ನು ಮೀರಿ ಬಸವಣ್ಣ ಬಂದರು. ಧೀರಾವತಾರವನ್ನು ತೆಗೆದುಕೊಂಡು ಬಂದ್ರಂತೆ ಬಸವಣ್ಣ. ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ನಟ್ಟಿದನಯ್ಯ ಒಬ್ಬ ಶಿವಶರಣನ. ಏನು ವಚನಗಳನ್ನು ಓದಬೇಕ್ರಿ. ನಾನು ವ್ಯಾಖ್ಯಾನ ಮಾಡೋದಿಲ್ಲ, ಸುಮ್ಮನೆ ಹೇಳುತ್ತೀನಿ ಅಷ್ಟೇ. ವ್ಯಾಖ್ಯಾನ ಮಾಡುವ ಶಕ್ತಿ ನಮಗಿಲ್ಲ ವಚನಗಳಿಗೆ. ಯಾಕೆ? ವಚನಗಳು ವ್ಯಾಖ್ಯಾನವನ್ನ ಪೂರ್ಣಗೊಂಡು ಇರತಕ್ಕಂಥ ಮಾತುಗಳು. ಅದಕ್ಕೆ ವ್ಯಾಖ್ಯಾನ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅರ್ಥವನ್ನ ಬರೆಯೋದೇ ವ್ಯರ್ಥ ಆದ ವಚನಗಳಿಗೆ. ವಚನ ಅಂದ್ರೆ ಅದು ಪಚನ ಆಗಬೇಕು ನಮಗೆ. ವ್ಯರ್ಥ ಅಂತ ಹೇಳಿದ್ರೆ ಅವರವರ ಅನುಭವ ಆಗಬಹುದೇ ಹೊರತು ಬಸವಣ್ಣನವರ ವಚನಗಳಲ್ಲಿ ವ್ಯಾಖ್ಯಾನ ಮಾಡಲೇಬಾರದು. ವಚನದಲ್ಲಿ ನಿಮ್ಮ ನಾಮ ಅಮೃತ ತುಂಬಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ. ನಿಮಗರಿವಾಗುವುದಕ್ಕೆ ವ್ಯಾಖ್ಯಾನ ಮಾಡಬಹುದು. ಆದರೆ ಬಸವಣ್ಣನವರ ವಚನಗಳಾಗಲಿ, ಪ್ರಭುದೇವರ ವಚನಗಳಾಗಲಿ 288 ಕೋಟಿ. ಏನು ಕಲ್ಯಾಣ ರೀ, ಎಂತಹ ಕಲ್ಯಾಣ! ಏನದು ಅನುಭವ ಮಂಟಪ, ಏನು ಬಂದವರು ಓಣಿ, ಏನು ತ್ರಿಪುರಾಂತಕ ಕೆರೆ, ಏನು ಅನುಭವ ಮಂಟಪ. ಎಂತವನು ಪ್ರಭುದೇವ! ಶ್ರೀಮದಮಲ ಜ್ಞಾನ ಭಕ್ತಿ ವೇದ ಪುರಾಣ ಶಸ್ತ್ರಸ್ತೋಮನತನತ ಚಾರು ಚರಣಾಂಬೋಜ ಘನಮಹಿಮ ನಾಮರೂಪ ಕ್ರಿಯಾಕಲಾಪ ಆದಿವಾಸ ನಾಗಪಂಥದಿಂದ ಇಡೀ ಅಖಂಡ ಭಾರತವನ್ನು ಸುತ್ತಿ ಕೊನೆಗಿಸೆ ನೇಪಾಳದವರೆಗೆ ಹೋಗಿ ಸಿದ್ಧರಾಮನನ್ನ ಸೊನ್ನಲಾಪುರದಿಂದ ಕರೆದುಕೊಂಡು ಬಂದು ಈ ಕಲ್ಯಾಣ ಪಟ್ಟಣದಲ್ಲಿ ಬಸವಣ್ಣನವರ ಅನುಭವ ಮಂಟಪದಲ್ಲಿ ನಡೆದಿರ್ತಕ್ಕಂತಹ ಈ ಕ್ರಾಂತಿಯನ್ನ, ಸಿದ್ಧರಾಮನನ್ನ ಸ್ಥಾವರದಿಂದ ಜಂಗಮದೆಡೆಗೆ ತೆಗೆದುಕೊಂಡು ಬಂದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವನೆರೆದು ಆಚಾರವೆಂಬ ಬತ್ತಿಗುಂಟ ಬಸವಣ್ಣನೆಂಬ ಜ್ಯೋತಿ ಮುಟ್ಟಿಸಲು ತೊಳಗಿ ಬೆಳಗುತ್ತಿದ್ದಿತ್ತಯ್ಯ ಶಿವನ ಪ್ರಕಾಶ. ಆ ಬೆಳಗಿನೊಳಗೆ ಹೊಕ್ಕುತ್ತಿದ್ದರೆಯ ಅಸಂಖ್ಯಾತ ಪ್ರಮತಗಣಗಳು. ಶಿವಭಕ್ತರಿದ್ದ ದೇಶ ಪರಮ ಪಾವನವೆಂಬುದು ಹುಸಿಯೇ ನಮ್ಮ ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗನ ಬಸವಣ್ಣನ ಮಹಿಮೆಯ ನೋಡ ಸಿದ್ಧರಾಮ. ಇವನು ಪ್ರಭು. ಈಗ ಬಂದ್ರು ಇಲ್ಲಿಗೆ ಕಲ್ಯಾಣ. ಹೀಗೆ ಆ ಕಡೆಯಿಂದ ಸಿದ್ಧರಾಮನನ್ನು ಕರೆದುಕೊಂಡು ಪ್ರಭುದೇವರು ಬಂದ್ರು. ಬಸವಣ್ಣನವರನ್ನ ನೋಡಿದ್ರೆ ಹೀಗೆ ಅದ್ವೈತವ ನುಡಿದು ಅಹಂಕಾರಿಯಾದೆ, ಬ್ರಹ್ಮವ ನುಡಿದು ಭ್ರಮಿತನಾದೆ, ಶೂನ್ಯವ ನುಡಿದು ಸುಖ ದುಃಖಕ್ಕೆ ಒಳಗಾದನೆಯ ಆನು ಸಂಗನ ಬಸವಣ್ಣನ ಸಾನ್ನಿಧ್ಯದಿಂದ ಸದ್ಭಕ್ತನಾದನೆಯ ಗುಹೇಶ್ವರ. ಹಿಂಗ ಬಂದ್ರು ಪ್ರಭು. ಈ ಕಡೆಯಿಂದ ಬಟ್ಟೆಯನ್ನು ಮಡಿ ಮಾಡುವಂತ ಮಡಿವಾಳ ಮಾಚಿದೇವ ಬಂದರು. ಎತ್ತೆತ್ತ ನೋಡಿದಡತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ. ಗುರುವು ಬಸವಣ್ಣನಿಂದ, ಲಿಂಗವು ಬಸವಣ್ಣನಿಂದ, ಜಂಗಮವು ಬಸವಣ್ಣನಿಂದ, ಪಾದೋದಕ ಪ್ರಸಾದ ಇಂತಿ ಎಲ್ಲವೂ ಬಸವಣ್ಣನಿಂದ. ಅತ್ತ ಬಲ್ಲಡೆ ನೀವು ಕೇಳಿರು, ಇತ್ತ ಬಲ್ಲಡೆ ನೀವು ಹೇಳಿರು, ಬಸವಾ 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 ಎಂದು ಮಜ್ಜನ ಕೆರೆಯದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ. ಈಗ ಬಂದ್ರೆ ತ್ರಿಪುರಾಂತಕ ಕೆರೆಗೆ ಬಂದು ಕುತ್ಕೊಂಡಂತ ಅಕ್ಕ ಮಹಾದೇವಿ ಹೇಳಿದ್ರು, ಕಲ್ಯಾಣವೆಂಬುದು ಇನ್ಯಾರಿಗೆ ಹೋಗಬಾರದಯ್ಯ. ಏನು ಹುಡುಗಾಟಿಗೆ ತಿಳ್ಕೊಂಡಿದ್ದಾನ ಕಲ್ಯಾಣ ಅಂದ್ರೆ? ಇಲ್ಲಿ ಉಳ್ಕೊಂಡಿದ್ದೀರಲ್ಲ ಪುಣ್ಯವಂತರು, ಎಲ್ಲಾದ್ರೂ ಹೋಗ್ರಿ. ಎಲ್ಲಿಂದ ಬಂದಿರಿ? ಕಲ್ಯಾಣದಿಂದ ಬಂದಿರಿ. ವಾಹ್ ಅಂತ ಈ ನೆಲ
ತ್ರಿಪುರಾಂತಕ್ಕೆ ಕೆರೆಗೆ ಬಂದು ಕುತ್ಕೊಂಡಂತ ಅಕ್ಕ ಮಹಾದೇವಿ ಹೇಳಿದ್ರು, ಕಲ್ಯಾಣವೆಂಬುದು ಇನ್ಯಾರಿಗೆ ಹೋಗಬಾರದಯ್ಯ. ಏನು ಹುಡುಗಾಟಿಗೆ ತಿಳ್ಕೊಂಡಿದ್ದೇನೆ ಕಲ್ಯಾಣ ಅಂದ್ರೆ? ಇಲ್ಲಿ ಉಳ್ಕೊಂಡಿದ್ದೀರಲ್ಲ ಪುಣ್ಯವಂತರು, ಎಲ್ಲಾದ್ರೂ ಹೋಗ್ರಿ, ಎಲ್ಲಿಂದ ಬಂದಿರಿ? ಕಲ್ಯಾಣದಿಂದ ಬಂದಿರಿ, ವಾಹ್ ಅಂತ. ಈ ನೆಲದಲ್ಲಿ ಇದ್ದೀರಲ್ಲ ನೀವು ಪುಣ್ಯವಂತರು, ನಾವು ಹೇಳಿ ಹೋಗ್ತೀವಲ್ಲ, ಏನು ನೆಲದ ಮಹಿಮೆ ಬಹಳ ದೊಡ್ಡದು. ಈ ನೆಲದ ಮಹಿಮೆಯ ಋಣವನ್ನ ಯಾರ ಕೈಯಲ್ಲಿ ತೀರಿಸಲಿಕ್ಕಾಗೋದಿಲ್ಲ. ಜಗತ್ತಿನಲ್ಲಿ ಈ ಕಲ್ಯಾಣದ ನೆಲದ ಋಣವನ್ನ ಯಾರ ಕೈಯಲ್ಲಿ ತೀರಿಸಲಿಕ್ಕಾಗೋದಿಲ್ಲ. ಅದಕ್ಕಾಗಿ ಮಹಾದೇವಿ ಬಂದು ಹೇಳುದು, ಕಲ್ಯಾಣವೆಂಬುದು ಪ್ರಭುದೇವರು ನಾರಿಗೆ ಹೋಗಬಾರದು. ಅಕ್ಕ ಮಹಾದೇವಿ, ಕಲ್ಯಾಣವೆಂಬುದು ನಾರಿಗೂ ಹೋಗಬಾರದಯ್ಯ. ಆಸೆ ಆಮಿಷ ಅಳಿದವರಿಗಲ್ಲದೆ ಕಲ್ಯಾಣವು ಹೋಗಬಾರದು. ಒಳ ಹೊರಗು ತಿಳಿದವರಿಗಲ್ಲದೆ ಕಲ್ಯಾಣವು ಹೋಗಬಾರದು. ಎಂತವರು ಬಸವಣ್ಣ, ಎಂತವರು ಬಸವಣ್ಣನವರು. ಜೇಶ್ ರುದ್ರಪ್ಪನವರನ್ನು ಮಾತನ್ನು ಹೇಳಿದ್ರು ಬಸವಣ್ಣನವರನ್ನ ಕುರಿತು, ಇರಬಹುದು ನಿನಗಿಂತ ದೊಡ್ಡವರು ಮೇಲೇರಿ ಬಯಲಾದವರು, ಇರಬಹುದು ನಿನಗಿಂತ ದೊಡ್ಡ ತ್ಯಾಗಿಗಳು, ಇರಬಹುದು ನಿನಗಿಂತ ದೊಡ್ಡ ವಿರಾಗಿಗಳು, ಇರಬಹುದು ನಿನಗಿಂತ ದೊಡ್ಡ ಅನುಭವ ಸಂಸ್ಥಾಪಕ ನಿರ್ಮಾಪಕರು, ಇರಲಾರದೆಂದು ಕಾಣುತ್ತದೆ, ಇರಲಾರದೆಂದು ಕಾಣುತ್ತದೆ ನಿನ್ನೊಳಗಿನ ಅಂಕು ಡೊಂಕುಗಳನ್ನು ತೆತ್ತಿಕೊಂಡವು. ಏನು ಬಸವಣ್ಣ? ಬಸವಣ್ಣ ಅಂದ್ರೆ 4 ಕಾಲು, 1 ಬಾಲ, 2 ಕೋಡೆನ? 4 ಕಾಲು, 2 ಕೋಡು, 1 ಬಾಲ ಅಂತ ಹೇಳಿದ್ರೆ ಬಸವಣ್ಣ ಅಂದ್ರೆ? ಬಸವ ಜಯಂತಿ ಅಂದ್ರ ಯಾರು ಬಸವಣ್ಣ? ಯಾರು ಬಸವಣ್ಣ? ಯಾರು? ಏನು ಬಿಜ್ಜಳನ ಪ್ರಧಾನಮಂತ್ರಿಯೇ? ದಂಡನಾಯಕನೇ? ಕರ್ಣಿಕನೇ? ಅನುಭವ ಮಂಟಪ ನಿರ್ಮಾಪಕನೇ? ಅಲ್ಲ, ಅಲ್ಲ, ಅಲ್ಲ. ಮಹಾದೇವಿನ ಕೇಳಿದ್ರೆ ಹೇಳ್ತಾಳೆ, ಯಾಕೆ ಬಂದ ಈ ಜಗತ್ತಿಗೆ ಬಸವಣ್ಣ? ಶಿವ ಶಿವ, ಆದಿ ಅನಾದಿಗಳೆಂಬೆರಡಿಲ್ಲದ ನಿರವಯ ಶಿವ. ನಿಮ್ಮ ನಿಲವನಾರಯ್ಯ ಬಲ್ಲರು, ಅಭೇದ್ಯಗಳಿಗೆ ಅಭೇದ್ಯನು, ಶಸ್ತ್ರಗಳಿಗೆ ಅಸಾಧ್ಯನು, ಪುರಾಣ ಕಗಮ್ಯನು, ಆಗಮಕ್ಕೆ ಗೋಚರನು, ತರ್ಕಕ್ಕೆ ವಾಂಗ್ಮನಾತೀತವಾಗಿಪ್ಪ ಪರಶಿವಲಿಂಗವನು. ಕೆಲವರು ಸಕಲನೆಂಬರು, ಕೆಲವರು ನಿಷ್ಕಲನೆಂಬರು. ಈ ಬಗೆಯ ಭಾವದಿಂದ ಹರಿ, ಬ್ರಹ್ಮ, ಇಂದ್ರ, ಚಂದ್ರ, ಕಾಲ, ದಕ್ಷ, ದೇವ, ದಾನವ ಮಾನವರೆಲ್ಲರೂ ಕಾಣಲರಿಯದೆ ಭವಭಾರಿಗಳಾಗಿ ಹೋದರು. ಈ ಪರಿಯಲ್ಲಿ ಭವಭಾರಿಗಳಾಗಿ ಹೋಗಬಾರದೆಂದು ಸಂಗನ ಬಸವಣ್ಣ ಜಗದಿತ್ಯಾರ್ಥಕ್ಕಾಗಿ ಮರ್ತ್ಯಕವತರಿಸಿದ. ಗುರುಕಾರುಣ್ಯ ವೇದ್ಯನು, ವಿಭೂತಿ ರುದ್ರಾಕ್ಷಿಧಾರಕನು, ಪಂಚಾಕ್ಷರಿ ಭಾಷಾ ಶಮೇಷ್ಟನು, ಲಿಂಗಾಂಗ ಸಂಬಂಧಿ, ದ್ವೈತ ದ್ವೈತ ನುಡಿವನಲ್ಲ, ಕಾಲೋಚಿತವಲ್ಲ. ವಾಹ್! ಇನ್ ಬಸವಣ್ಣ ಅಂದ್ರೆ ಯಾರು ಈ ಜಗತ್ತಿನಲ್ಲಿ? ಫೋಟೋ ಅಲ್ಲ, ಫೋಟೋ ಅಲ್ಲ ಅದು. ಬಸವಣ್ಣ ಅಂದ್ರೆ ಯಾರು ಈ ಜಗತ್ತಿನ ಒಳಗಡೆ? ಬಸವಣ್ಣನವರು ಅಂತ ಹೇಳಿದ್ರೆ ಈ ಜಗತ್ತಿನ ಅತಿ ಅದ್ಭುತವಾದಂತ ಹೃದಯ ಅದು. ಯಾರ ಮನೆಗೆ ಹೋದು? ಮಾದಾರ ಚೆನ್ನೈನ ಮನೆ, ಡೋಹಾರ ಕಕ್ಕಯ್ಯನ ಮನೆ. ಸ್ವಾಮಿ, ಬಿಜ್ಜಳನ ಪ್ರಭು ಪರಂಪರೆ ಇದೆ ಈ ಕಲ್ಯಾಣದಲ್ಲಿ. ಪ್ರಭು ಪರಂಪರೆ ಒಳಗಡೆ ಪ್ರಜಾಪ್ರಭುತ್ವ ತರಬೇಕಾದ್ರೆ, ಪ್ರಭು ಪರಂಪರೆ ಒಳಗಡೆ ಹರಳಯ್ಯನ ಮನೆಗೆ ಊಟಕ್ಕೆ ಹೋಗ್ಬೇಕಾದ್ರೆ, ಪ್ರಭು ಪರಂಪರೆ ಒಳಗಡೆ ಕಸಗುಡಿಸುವಂತಹ ಒಬ್ಬ ಹೆಣ್ಣು ಮಗಳು ಸತ್ಯಕ್ಕನನ್ನ ತರಿಸಿ ಅರ್ಚನೆ ಪೂಜೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ, ಪರದನ ಪರಸ್ತ್ರೀ ಪರ ದೈವಂಗಳಿಗೆ ಎರಗದಿಪ್ಪುದೇ ನೇಮ. ಇದು ಕಾಣಿರಣ್ಣ ನಮ್ಮ ಜಂಬು ಜಗ್ಗೇಶ್ವರನಲ್ಲೇ. ಆ ತಾಯಿ ಕೈ ವಚನ ಬರೆಸಬೇಕಾದ್ರೆ, ಸ್ವಾಮಿ ಯಾರು ಅಂತ ತಿಳಿದಿರಿ ಬಸವಣ್ಣನವರನ್ನ? ಈ ಕಲ್ಯಾಣ ಅಂದ್ರೆ ಏನು ಅಂತ ತಿಳಿದಿದ್ದೀರಿ ನೀವು? ಕಲ್ಯಾಣ ಅಂದ್ರೆ ಏನಂತ ಹೇಳಿದ್ರಿ ನೀವು? ಹೊಟ್ಟೆಪಾಡಿಗೆ ಬಂದ ಸ್ಥಳನ ಇದು? ಮನೆ ಕಟ್ಟಲಿಕ್ಕೆ ಬಂದ ಸ್ಥಳನಾ? ನಮ್ಮ ಪ್ರತಿಷ್ಠೆಗಳನ್ನು ತೋರಿಸಿಕೊಳ್ಳುವುದಕ್ಕಾಗಿ ಬಂದಿರುವ ಸ್ಥಳನಾ? ನೀನುರಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೆ ಕೃಪೆಯಾಗ. ನನಗೆ ನನ್ನ ಜೀವನ ಇವತ್ತಿಗೆ ಪಾವನ ಆಯ್ತು. 35 ವರ್ಷದಿಂದ ಪ್ರವಚನ ಹೇಳಿದ್ದೀನಿ. ನನಗೆ ಪ್ರವಚನ ಹೇಳಿದ ನೆಲಗಳೆಲ್ಲವೂ ಅನ್ನ ಕೊಟ್ಟಿದೆ,
ಆದರೆ ಕಲ್ಯಾಣದ ಪಟ್ಟಣದಲ್ಲಿ ನನ್ನ ಆತ್ಮಕ್ಕೆ ಶಾಂತಿ ಕೊಟ್ಟಿದೆ. ಕಲ್ಯಾಣದಲ್ಲಿ ನನಗೆ ಆತ್ಮಕ್ಕೆ ಶಾಂತಿ ಕೊಟ್ಟಿದೆ. ಶಾಂತಿ ನಿಮಗೆ ಅರ್ಥ ಆಗೋದಿಲ್ಲ. ನೆಲ ಸ್ವಾಮಿ ವಿವೇಕಾನಂದರು ಬಂದು ಇಳಿದ ಕೂಡಲೇ ಭಾರತದ ಮಣ್ಣನ್ನು ತೆಗೆದು ಹಾಕೊಂಡ್ರಂತೆ ತಲೆ ಮೇಲೆ. ಸ್ವಾಮಿ ಏನದು ಕಲ್ಯಾಣ? ಯಾರು ಬಂದರು? ಕಾಶ್ಮೀರದ ಅರಸು ಮೋಳಿಗೆ ಮಾರಾಯ, ಆಫ್ಘಾನಿಸ್ತಾನದ ಸೂಫಿ ಸಂತ. ವಾಹ್! ಒಂದೊಂದ್ಸಲ ಬಸವಣ್ಣರ ಬಗ್ಗೆ ನನಗೆ ಎಷ್ಟು ಭಾಷಾಭಿಮಾನಿ ಆದ್ರಪ್ಪ ಬಸವಣ್ಣ. ಬಂದವ್ರನ್ನ ನೀವು ಅದೇ ಭಾಷೆಯಲ್ಲಿ ಬರೆದು ಬಿಡಿ ಅಂತಂದಿದ್ರೆ ಜಗತ್ತಿಗೆ ವಚನ ಹೋಗ್ತಿತ್ತು. ನಾವು ಅವ್ರಿಗೆಲ್ಲ ಕನ್ನಡ ಕಲಿಸಿ ಕನ್ನಡದಲ್ಲಿ ವಚನ ರಚಿಸ್ತಾರಂದ್ರೆ ಕನ್ನಡದ ಭಾಷಾಭಿಮಾನ ಎಷ್ಟು ದೊಡ್ಡದು. ಅದಕ್ಕೆ ಕನ್ನಡದ ಕುಲಪುರೋಹಿತರು ಆಲೂರು ವೆಂಕಟರಾಯರು ಒಂದು ಮಾತನ್ನು ಹೇಳ್ತಾರೆ, ಜಗತ್ತಿನಲ್ಲಿ ಕನ್ನಡದ ವಾಗ್ಮಿಯ ಉದ್ಧಾರಕರಲ್ಲ ವಚನಕಾರರು, ಭಾಷಾ ಜನಕರು ಅನ್ನತಕ್ಕಂಥ ಮಾತನ್ನು. ನಂದು ಸೆಂಟಿಮೆಂಟಲ್ ಟಾಕಿಂಗ್ ಇಲ್ಲ. ನಾನು ಇದಕ್ಕಿಂತ ಚಲೋ ದೇವಸ್ಥಾನ ಕಟ್ಟಬಲ್ಲೆ, ಗುಡಿ ಕಟ್ಟಬಲ್ಲೆ, ತಿರುಪತಿಗೆ ಚಲೋ ತಲೆ ಬೋಳಿಸಿ ದುಡ್ಡು ಮಾಡಬಲ್ಲೆ. ನನಗರಿವದು. ಆದರೆ ಬಸವಣ್ಣನವರ ತತ್ವ ಇವತ್ತು ಜನರಿಗೆ ಮುಟ್ಟಿದ್ರೆ ಮೂಢನಂಬಿಕೆ, ಅಂಧಶ್ರದ್ಧೆ, ಜಾತಿ ವ್ಯವಸ್ಥೆ ಎಲ್ಲ ನಿರ್ಮೂಲನಾಗಿ ಈ ದೇಶದಲ್ಲಿ ಎಷ್ಟು ದೊಡ್ಡ ಪ್ರಜಾಪ್ರಭುತ್ವ ದೇಶ ಇದು. ನೋಡಿ, ಶಂಕರ ದೇವನು ಉಳಿಸಬೇಕಾದ್ರೆ ಜ್ಞಾನ ಒಂದೇ ಸಾಧನೆ ಅಂತ ಹೇಳಿದ್ರು. ಮಾಧ್ವರು ದೇವರು ಅಂತಿಂತ ಭಕ್ತಿ ಒಂದೇ ಅಂದ್ರು. ರಾಮಾನುಜಾಚಾರ್ಯರು ನಾಮಸ್ಮರಣೆ ಅಂದ್ರು. ಪ್ರವಾದಿ ಮಹಮ್ಮದ್ ಪೈಗಂಬರು ಪ್ರಾರ್ಥನೆ ಅಂದ್ರು. ಬುದ್ಧ ಶಾಂತಿ ಅಂದ್ರು. ಮಹಾವೀರ ಅಹಿಂಸೋ ಪರಮಧರ್ಮ ಅಂದ್ರು. ಬಸವಣ್ಣ ಬಂದು ವಿಚಾರ ಮಾಡಿದ್ರು, ದೇವರು ಧರ್ಮ ನಂತರ ಇರಲಿ, ವಾಟ್ ಇಸ್ ದ ಫಂಡಮೆಂಟಲ್ ಬೇಸಿಕ್ ಆಫ್ ಹ್ಯೂಮನ್ ರೈಟ್ಸ್? ವಾಟ್ ಇಸ್ ದ ಫಂಡಮೆಂಟಲ್ ಬೇಸಿಕ್ ಆಫ್ ಹ್ಯೂಮನ್ ರೈಟ್ಸ್? ಮನುಷ್ಯನ ಮೂಲಭೂತವಾದಂತಹ ಶಕ್ತಿ ಏನು? ಅನ್ನ, ಅರಿವು, ಆಶ್ರಯ, ಔಷಧ. ಇದಕ್ಕೆ ಶಿವ ಪಂಚಾಯತಗಳಂತ ಬರದ. ಇವತ್ತು ವಿಶ್ವಸಂಸ್ಥೆ ಇದನ್ನು ಕುಳಿತುಕೊಂಡು ಚಿಂತನೆ ಮಾಡ್ತದೆ. ಅನ್ನ, ಅರಿವು, ಆಶ್ರಯ, ಇಟ್ ಇಸ್ ಫಂಡಮೆಂಟಲ್ ಬೇಸಿಕ್ ಆಫ್ ಹ್ಯೂಮನ್ ರೈಟ್ಸ್. ಇದನ್ನು ವಿಶ್ವಸಂಸ್ಥೆ ಚಿಂತನೆ ಮಾಡ್ತದೆ. ಇದನ್ನು ಅನುಭವ ಮಂಟಪದಲ್ಲಿ ಚಿಂತನೆ ಮಾಡಿ ಎಲ್ಲರಿಗೂ ಒಂದೊಂದು ಬಂತು. ಆದರೆ ಬಸವಣ್ಣ ಆಳ್ದ, ದುಡಿಯುವಂಥ ಕಾಯ ಕೈಲಾಸ ಆಗಲಿ, ದುಡಿದ ಕಾಯಕವೇ ಕೈಲಾಸ ಆಗಲಿ, ಹಣ ಬಂದರೆ ಇವೆಲ್ಲವೂ ಇದು ಬರುತ್ತೆ ಅನ್ನತಕ್ಕಂಥ ಮಾತನ್ನು ಹೇಳಿ ಶ್ರಮಿಕ ವರ್ಗದವರಿಗೆ ಜೀವನದ ಧರ್ಮವನ್ನು ಬೋಧನೆ ಮಾಡಿದಂಥ ಮಹಾಪ್ರವಾದಿ ಬಸವಣ್ಣ ಎಲ್ಲವನ್ನ ಪ್ರತಿಪಾದನೆ ಮಾಡುತ್ತೆ. ಸಮಾಧಾನದಿಂದ ಕೇಳಿ. ಎಂಥವನು? ಅನುಭವ ಮಂಟಪಕ್ಕೆ ಬಂದ ಮಹಾದೇವಿ ಅಂತವ್ರು. ಎದಕ್ಕೆ ಎಂಥವಳು ಮಹಾದೇವಿ? ಹೇಳ್ತೀನಿ ಕೇಳ್ರಿ. ಉಡುತಡಿ ಬಿಟ್ಲು, ಚೆನ್ನಮಲ್ಲಿಕಾರ್ಜುನ ಬೇಕು ಅಂದು, ದಾರಿಯಲ್ಲಿ ಬಂದು ಅಳಿಸನ್ ಕೊಳವೆ ಮಾಮರವೇ ಕೋಗಿಲಿಯೇ ಬೆಳದಿಂಗಳೇ ಎನ್ನ ದೇವ ಚೆನ್ನಮಲ್ಲಿಕಾರ್ಜುನ ಕಂಡಿರೇ ನೀವು ಹೇಳಿರಿ ಅಂತ ಹೇಳೋದು. ಎಲ್ಲ ಕಡೆಯಲ್ಲಿ ದೇವ್ರು ಬೇಕು, ದೇವ್ರು ನೋಡಕ್ಕೆ ಹೋಗ್ತಿದ್ದೀನಿ ಅಂದು ಕಲ್ಯಾಣಕ್ಕೆ ಬಂದು ಇಲ್ಲಿ ದುಡಿಯುವ ವರ್ಗದ ಶ್ರಮಿಕರನ್ನ ನೋಡೋದು, ಶರಣರನ್ನು ನೋಡೋದು, ಕಲ್ಯಾಣ ನೋಡೋದು, ಎಲ್ಲವನ್ನು ನೋಡಿದಂಥ ತಾಯಿ ಒಳಗೆ ಬಂದು ಪ್ರಭುದೇವರು ಎದಕ್ಕಾಗಿ ಬಂದಿದೆ ಅಂದರೆ ನಾನು ಚೆನ್ನಮಲ್ಲಿಕಾರ್ಜುನ ನೋಡಕ್ಕೆ ಬಂದಿದ್ದೀನಿ ಅನ್ನಬೇಕಾಗಿತ್ತು. ಹೇಳಲಿಲ್ಲ. ತಾಯಿ ಏನು ಹೇಳೋದು? ಹಾಡುವುದು, ಪಾಡುವುದು, ಕೇಳುವುದು, ಸರಸ ಸಮ್ಮೇಳನವಾಗಿರ್ಬೋದು. ನೀ ಕೊಟ್ಟ ಆಯುಷ್ಯವನ್ನು ಲಿಂಗ ಸಖಿಗಳ ಜೊತೆಯಲ್ಲಿ ಕಳೆಯಲು ಬಂದಿರುವೆ. ಬದಲಾವಣೆ ವಿಚಾರ ಮಾಡಿ. ಅಲ್ಲಿವರೆಗೂ ದೇವ್ರು ನೋಡಬೇಕು ಅಂದ್ರು. ಕಾಣುವ ಮನುಷ್ಯರನ್ನು ಪ್ರೀತಿ ಮಾಡಲಾರದವರು ನೀವು ಕಾಣದಿರುವ ದೇವರನ್ನು ಪ್ರೀತಿ ಮಾಡಲು ಸಾಧ್ಯವೇ? ಜಗತ್ತಿಗೆ ಎಲ್ಲರೂ ದೇವರನ್ನ ಪ್ರೀತಿ ಮಾಡೋದನ್ನು ಕಲಿಸಿದ್ರೆ ಬಸವಣ್ಣ ಮನುಷ್ಯರನ್ನ ಪ್ರೀತಿ ಮಾಡ. ಶಂಕರ ಅಥವಾ ಮಾಧ್ವ ರಾಮಾನುಜಾಚಾರ್ಯರು ಹೇಳಿರ್ತಕ್ಕಂಥವೆಲ್ಲವೂ ಮತ ಅಂದ್ರೆ ಇಟ್ ಇಸ್ ಓಟ್. ಶಂಕರನ ವಿಚಾರಧಾರೆಯಲ್ಲಿ ಧರ್ಮ ಕಾಣುವುದಿಲ್ಲ. ಅನುಭವ ಮತ್ತು ತಾತ್ವಿಕ ಚಿಂತನೆ ಕಾಣುತ್ತದೆ. ಮಾಧ್ವರ ಮತದಲ್ಲಿಯೂ ಸಹ ಭಕ್ತಿ ಮತ್ತು ಆರಾಧನೆ ಕಾಣುತ್ತದೆ. ರಾಮಾನುಜಾಚಾರ್ಯರ ವಿಚಾರಧಾರೆಯಲ್ಲಿ ನಾಮಸ್ಮರಣೆ ಕಾಣುತ್ತದೆ, ಧರ್ಮ ಕಾಣುವುದು. ಯಾಕೆ ಇದನ್ನೆಲ್ಲ ನಿಮಗೆ ಹೇಳಬೇಕು ಅಂತಿದ್ದೀನಿ? ಇದನ್ನೆಲ್ಲ ಹೇಳಿದರೆ ಮಾತ್ರ ಬಸವಣ್ಣನ
ಹೊಸತನದ ವಿಶೇಷತೆ ಏನು ಅಂತ ತಿಳಿದುಕೊಳ್ಳುವುದಕ್ಕೆ ಬರ್ತದೆ. ಬಸವಣ್ಣನ ನಂತರ ಯಾವ ಧರ್ಮಗಳು ಸ್ಥಾಪನೆ ಆಗಲಿಲ್ಲ. ಸಿಖ್ ಧರ್ಮ ಬಂತು, ಅದು ಕೇವಲ ಭಜನೆ ಮತ್ತು ನಾಮಸ್ಮರಣೆ ಒಳಗಡೆ ನಿಂತುಕೊಳ್ಳುತ್ತಷ್ಟೇ. ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕು, ನಾನೊಂದು ಮಾತನ್ನು ಹೇಳಿದೆ, ಶಂಕರನ ಮತ. ಮತ ಅಂದ್ರೆ ಏನು? ನಾನು ಸತ್ಯ ಜಗನ್ ಮಿಥ್ಯ ಅಂತ ಕಂಡಿರ್ತಕ್ಕಂಥದಕ್ಕೆ ಅವರ ಅನುಯಾಯಿಗಳು ಓಟ್ ಹಾಕೋದಕ್ಕೆ ಮತ ಅಂತ. ಈ ಶಂಕರನ ವಿಚಾರಧಾರೆಗಳ ಪ್ರಣಾಳಿಕೆಯನ್ನು ಮಧ್ವಾಚಾರ್ಯರು ಒಪ್ಪಲಿಲ್ಲ. JDS ಪ್ರಣಾಳಿಕೆಯನ್ನು ಬಿಜೆಪಿಯವರು ಒಪ್ಪೋದಿಲ್ಲ, ಬಿಜೆಪಿ ಪ್ರಣಾಳಿಕೆಯನ್ನು ಕಾಂಗ್ರೆಸ್ ಅವರು ಒಪ್ಪೋದಿಲ್ಲ. ತಿಳಿತಲ್ಲ, ಇವೆಲ್ಲ ಪ್ರಣಾಳಿಕೆಗಳು, ಧಾರ್ಮಿಕ ಪ್ರಣಾಳಿಕೆಗಳಲ್ಲ, ತಾತ್ವಿಕದೊಳಗಡೆ ಘರ್ಷಣೆಯ ಪ್ರಣಾಳಿಕೆಗಳು. ಶಂಕರಾಚಾರ್ಯರು ಹೇಳಿರ್ತಕ್ಕಂತಹ ವಿಚಾರವನ್ನು ನೋಡಿದಾಗ ನಾನು ಸತ್ಯ ಜಗನ್ ಮಿಥ್ಯ, ನಾನೇ ದೇವರಾಗ್ತಾನೆ ಅನ್ನತಕ್ಕಂತಹ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವುದು ಶಂಕರರ ಸಿದ್ಧಾಂತ. ಅದಕ್ಕಾಗಿ ಶಂಕರಾಚಾರ್ಯರು ಹೀಗೆ ಹೇಳಿ, ಇದನ್ನು ಒಪ್ಪಲಾರದ ಮಧ್ವಾಚಾರ್ಯರು ಬಂದು ಏನು ಹೇಳಿದ್ರು, ನಾನು ಮತ್ತು ದೇವರು ಬೇರೆ ಅಂತೇಳಿ ಹೀಗೆ ತೋರಿಸಿದ್ರು. ಭಿನ್ನ, ದೇವರು ಬೇರೆ, ಜೀವ ಬೇರೆ. ರಾಮಾನುಜಾಚಾರ್ಯರು ಏನು ಹೇಳಿದ್ರು, ದೇವರು, ಜಗತ್ತು, ಜೀವ ಇದು ಮೂರು ಜೇನುಗೂಡಿನ ತೆಕ್ಕೆಯಲ್ಲಿರುವಂತಹ ರೀತಿಯ ಅಮೃತದ ಬಿಂದು, ಇದು ನಾಮಸ್ಮರಣೆ ಅಂತ ಹೇಳಿ. ಇಲ್ಲಿ ಯಾಕೆ ಇದನ್ನೆಲ್ಲ ಹೇಳ್ತೀನಿ ಅಂತ ಹೇಳಿದ್ರೆ, ನಮ್ಮ ಜನರಿಗೆ ಬಸವಣ್ಣ ಗೊತ್ತಾಗಬೇಕಾದ್ರೆ ಇವೆಲ್ಲವೂ ಗೊತ್ತಾಗಬೇಕು. ಇವೆಲ್ಲ ಗೊತ್ತಾಗಲಿಲ್ಲ ಅಂದ್ರೆ ಬಸವಣ್ಣ ಅರ್ಥ ಆಗೋದಿಲ್ಲ ನಮ್ಗೆ ಯಾರಿಗೂ. ಹಾಗಾಗಿ ಒಬ್ಬೊಬ್ಬರ ಅಭಿಪ್ರಾಯದಲ್ಲೂ ಭಿನ್ನಾಭಿಪ್ರಾಯಗಳನ್ನು ಕಾಣುತ್ತೇವೆ. ಅದಕ್ಕಾಗಿ ಅವೆಲ್ಲವೂ ಸಹ ಒಂದು ಕಲ್ಟ್, ಇಟ್ ಇಸ್ ಮತ, ಅನುಯಾಯ ಧರ್ಮದ ಪರಂಪರೆ, ಅನುಯಾಯದ ಮತದ ವ್ಯವಸ್ಥೆ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ನಾನು ಏನು ಹೇಳಿದೆ ಅಂತ ಹೇಳಿದ್ರೆ, ಧರ್ಮ ಅನ್ನುವುದನ್ನು ಯಾರು ಸ್ಥಾಪನೆ ಮಾಡಲಿಕ್ಕೆ ಬರೋದಿಲ್ಲ. ಧರ್ಮ ಅನ್ನತಕ್ಕಂಥದ್ದು ಇಟ್ ಇಸ್ ರಿಯಾಲಿಟಿ. ಈ ಸೃಷ್ಟಿಯ ಒಳಗಡೆ ಪರಮಾತ್ಮ ಹಾಸು ಹೊಕ್ಕಿದ್ದಾನೆ. ಆ ಧರ್ಮಕ್ಕೆ ನ್ಯಾಯ ಕೊಡುವಂತ ಧರ್ಮಾಧಿಕಾರಿಗಳನ್ನ ಧರ್ಮಗುರು ಅಂತ ನಾವು ಕರೀತೇವೆ ಅಷ್ಟೇ. ನ್ಯಾಯ ಕೊಡುವುದು, ನ್ಯಾಯ. ಬುದ್ಧ ತನ್ನ ಧರ್ಮವನ್ನ ಸ್ಥಾಪನೆ ಮಾಡುವಾಗ ದೇವರ ವಿಷಯದಲ್ಲಿ ಮೌನವಾಗಿ ನಿರೀಶ್ವರವಾದದ ಧರ್ಮವನ್ನು ಪ್ರತಿಪಾದನೆ ಮಾಡುತ್ತಾನೆ. ಮಹಾವೀರ ತನ್ನ ಧರ್ಮದ ವಿಚಾರಧಾರೆಗಳನ್ನು ಹೇಳುವಾಗ ಕೊನೆಯ ತೀರ್ಥಂಕರನಾಗಿರ್ತಕ್ಕಂತಹ 24ನೆಯ ತೀರ್ಥಂಕರನಾಗಿರ್ತಕ್ಕಂಥ ಮಹಾವೀರನು ಸಹ ನಿರೀಶ್ವರವಾದದ ವಿಚಾರವನ್ನ ಮಂಡನೆ ಮಾಡುತ್ತೆ. ನಾನಿಲ್ಲಿ ಹೇಳುವ ವಿಚಾರಧಾರೆಗಳು ಏನು ಒಟ್ಟಾರೆ ಅಂತಂದ್ರೆ, ಈ ಸೃಷ್ಟಿಯ ಒಳಗಡೆ ದೇವರು ತನ್ನದೇ ಆದಂತಹ ಅತಿ ಅದ್ಭುತವಾದಂತಹ ಧರ್ಮವನ್ನು ಇಟ್ಟಿದ್ದಾರೆ. ಇದನ್ನು ಯಾರು ಕೆಡಿಸಲಿಕ್ಕಾಗುವುದಿಲ್ಲ. ಈ ಧರ್ಮವನ್ನ ಯಾರೂ ಸಹ ಭಿನ್ನತೆ ರೀತಿಯಿಂದ ಹೇಳಿ ಬದುಕಲಿಕ್ಕಾಗೋದಿಲ್ಲ. ಸೂರ್ಯನ ಸೂರ್ಯ ಅಂತಾನೆ ಹೇಳಬೇಕು, ನೆಲನ ನೆಲ ಅಂತಾನೆ ಹೇಳಬೇಕು, ಗಾಳಿಯನ್ನ ಗಾಳಿ ಅಂತಾನೆ ಹೇಳಬೇಕು, ಆಕಾಶವನ್ನ ಆಕಾಶ ಅಂತಾನೆ ಹೇಳಬೇಕು. 2 + 2 = 4 ಅಂತ ಹೇಳಬೇಕು, 6 ಅಂತ ಹೇಳಕ್ಕೆ ಬರೋದಿಲ್ಲ. ಈ ಅಖಂಡ ಭಾರತದೊಳಗಡೆ 4 ವೇದಗಳಿದೆ, ಶ್ರುತಿಗಳಿದೆ, ಉಪನಿಷತ್ತುಗಳಿದೆ, ಭಗವದ್ಗೀತೆ ಇದೆ, ರಾಮಾಯಣ ಇದೆ, 18 ವ್ಯಾಸ ಪುರಾಣಗಳಿದೆ, ಶೈವ ಆಗಮಗಳಿದೆ. ಅದರ ಜೊತೆಯಲ್ಲಿ ಬಸವಣ್ಣ 12ನೇ ಶತಮಾನದಲ್ಲಿ ವಚನಗಳ ಆಧಾರದ ಮೇಲೆ ಒಂದು ಹೊಸ ಸೃಷ್ಟಿಯ ಧರ್ಮವನ್ನು ತಂದರು ಈ ಜಗತ್ತಿನಲ್ಲಿ. ಯಾಕೆ ತಂದರು? ಯಾವ ಕಾರಣಕ್ಕಾಗಿತ್ತು? ಹಾಗಾದರೆ ವೇದ ಆಗಮಗಳನ್ನು ಮೀರಿ ಬಸವಣ್ಣ ಹೇಳಿದ್ರೆ, ಅಥವಾ ಶಂಕರ ಮಾಧ್ವ ರಾಮಾನುಜರನ್ನ ಮೀರಿ ಹೇಳುವ ವಿಷಯಗಳೇನಾದರೂ ಬಸವಣ್ಣನವರ ಹತ್ರ ಇತ್ತೆ? ಕಾರಣ ಏನು? ಕಲ್ಯಾಣದಲ್ಲಿ ಮಾತನಾಡ್ತಾ ಇರೋದು ಈ ವಿಷಯಗಳೆಲ್ಲ, ಎಲ್ಲೂ ಮಾತನಾಡ್ತಾ ಇಲ್ಲ ನಾನು.
ಬೇರೆ ಎಲ್ಲೂ ಮಾತಾಡಿಲ್ಲ ಈ ಸಬ್ಜೆಕ್ಟ್ಗಳನ್ನ. ಕಲ್ಯಾಣದಲ್ಲಿ ಮಾತನಾಡ್ತಾ ಇದ್ದೇನೆ, ಯಾಕೆಂದರೆ ಕಲ್ಯಾಣದ ಜನ ಹೃದಯವಂತರಾಗಿ ಇದನ್ನು ಸ್ವೀಕರಿಸುವ ಶಕ್ತಿ ಇರ್ಬೋದು. ಯಾಕಂದರೆ ಬಸವಣ್ಣ ನಾಡಿನಲ್ಲಿ ಹುಟ್ಟಿದರೆ ಅಂದರೆ ಬೆಳಗ್ಗೆದ್ರೆ ನಿಮಗೆ ಜ್ಞಾನ ಪ್ರಾಪ್ತಿ ಇರ್ತದೆ ಅನ್ನತಕ್ಕಂಥದ್ದು ತಿಳ್ಕೊಂಡಿದ್ದೇನೆ. ಅಂದರೆ ಕಲ್ಯಾಣ ಜನ ಇಟ್ ಇಸ್ ಪರ್ಫೆಕ್ಟ್ ಅಂತ ತಿಳ್ಕೊಂಡಿದ್ದೀನಿ. ಬಹಳ ಬಸವಣ್ಣನ ಮೇಲೆ ಅಗಾಧವಾದ ಭಕ್ತಿಯನ್ನು ಇಟ್ಟುಕೊಂಡು ಬದುಕಿರುವ ಜನ ಅಂತ ತಿಳಿದಿದೆ. ಬಸವಣ್ಣನವರು ಸಾಮಾನ್ಯವಾದವರಲ್ಲ, ಬಹಳ ದೊಡ್ಡ ಮನೆತನದಲ್ಲೇ ಹುಟ್ಟಿದವರು, ಕನ್ಯೆ ಕುಲದ ಶೈವ ಬ್ರಾಹ್ಮಣರ ಮನೆತನದಲ್ಲಿ ಹುಟ್ಟಿದವರು, 63 ವಿದ್ಯೆಗಳನ್ನ ಪಾರಂಗತ ಮಾಡಿಕೊಂಡವರು. ಸಂಪ್ರದಾಯಗಳೆಲ್ಲವೂ ಧರ್ಮದ ಅಸ್ತಿತ್ವಕ್ಕೆ ಬಂದ ನಂತರ ಮನುಷ್ಯರು ಹುಚ್ಚರಾಗಿ ಪರಿವರ್ತಿಸುತ್ತಿದ್ದಾರೆ. ಕಾರಣ ಮನುಷ್ಯನ ಆತ್ಮದ ಅಸ್ತಿತ್ವವನ್ನು ಕಳೆದುಕೊಂಡು ಬದುಕುವ ರೀತಿಯಲ್ಲಿ ಅವನು ದೀಪದ ಕೆಳಗೆ ಕತ್ತಲೆಯಾಗಿ ಬದುಕುತ್ತಿದ್ದಾನೆ. ಹಾಗಾಗಿ ನಾವೆಲ್ಲರೂ ಸಹ ಹೊರಗೆ ಬೀಳಬೇಕು. ಮನುಷ್ಯನಿಗೆ ಸಮಯ ಬಹಳ ಕಾಮನ್ ಸೆನ್ಸ್ ಇರಬೇಕು, ಮತ್ತೆ ಕೇಳುವ ಬಯಕೆ ಇರಬೇಕು. ಮನುಷ್ಯನಿಗೆ ಮುಕ್ತಿ ಬೇಕಾಗಿಲ್ಲ, ದೇವರ ಆಶೀರ್ವಾದ ಬೇಕಾಗಿಲ್ಲ. ಮನುಷ್ಯ ಸಂತೋಷವಾಗಿ ಆನಂದವಾಗಿ ಬದುಕುವ 4 ಜ್ಞಾನದ 4 ಮಾತುಗಳು ಇವತ್ತು ಬಹಳ ಮುಖ್ಯವಾಗಿದೆ. ಹಾಗಾಗಿ ನಾವೆಲ್ಲರೂ ಸಹ ಈ ಸೃಷ್ಟಿ ಒಳಗಡೆ ಹುಟ್ಟಿರ್ತಕ್ಕಂಥ ಮನುಷ್ಯರು ಬಸವಣ್ಣನವರು ಬ್ರಾಹ್ಮಣರ ಮನೆತನದಲ್ಲಿ ಹುಟ್ಟಿದವರು. ಜಾತಿಯಿಂದ ಏನು ಕೀಳಿಲ್ಲ, ನಾ ಜಾತಿ ಒಪ್ಪೋದಿಲ್ಲ. ಜಾತಿಯಿಂದ ಏನು ಕೀಳಿಲ್ಲ. ವೇದಗಳನ್ನು ಗೊತ್ತಿರ್ತಕ್ಕಂಥವರು, ಆಗಮಗಳನ್ನು ಓದಿರುವವರು. ಇಂತಹ ಬಸವಣ್ಣ ಯಾಕೆ ಬಾಗೇವಾಡಿಯನ್ನು ಬಿಟ್ಟು ಮಂಗಳವೇಡಕ್ಕೆ ಬಂದರು, ಮಂಗಳವೇಡದಿಂದ ಕಲ್ಯಾಣಕ್ಕೆ ಯಾಕೆ ಬಂದರು, ಕಲ್ಯಾಣದಿಂದ ಪುನಃ ಕೂಡಲ ಸಂಗಮಕ್ಕೆ ಹಾಕುವುದು? ಬಸವಣ್ಣ ಯಾಕೆ ಬಾಗೇವಾಡಿಯನ್ನು ಬಿಟ್ಟು ಮಂಗಳವೇಡಕ್ಕೆ ಬಂದರು, ಮಂಗಳವೇಡದಿಂದ ಕಲ್ಯಾಣಕ್ಕೆ ಯಾಕೆ ಬಂದರು, ಕಲ್ಯಾಣದಿಂದ ಪುನಃ ಕೂಡಲ ಸಂಗಮಕ್ಕೆ ಹಾಕುವುದು? ಎಲ್ಲರೂ ಧರ್ಮವನ್ನು ಸ್ಥಾಪನೆ ಮಾಡಿದ್ದಾರೆ, ಇಲ್ಲ ಅಂತ ಹೇಳುವುದಿಲ್ಲ. ಈ ಜಗತ್ತಿನಲ್ಲಿ ಅವರವರ ದೃಷ್ಟಿಕೋನದಲ್ಲಿ ಅತಿ ಅದ್ಭುತವಾದಂತಹ ಧರ್ಮಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಅದು ಎಲ್ಲವೂ ನ್ಯಾಯಸಮ್ಮತವಾಗಿರ್ತಕ್ಕಂಥದ್ದೇ, 2 ಮಾತಿಲ್ಲ. ಪ್ರವಾದಿ ಮಹಮ್ಮದ್ ಪೈಗಂಬರ್ ಕೊನೆಯ ಪೈಗಂಬರು, ಅದರ ಮೇಲೆ ಅನೇಕ ಜನ ಪೈಗಂಬರ್ಗಳಾಗಿ ಹೋಗಿದ್ದಾರೆ. ಆದರೆ ಇಸ್ಲಾಂ ಧರ್ಮ ಪ್ರತಿಪಾದನೆ ಮಾಡಿರ್ತಕ್ಕಂತಹ ಧರ್ಮದ ತಳಹದಿಯ ಮೇಲೆ ಯಾವುದೇ ಧರ್ಮ ತೆಗೆದುಕೊಳ್ಳ್ರಿ, ದೇವರು 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 ದೇವರು, ಇದರ ಮೇಲೆ ಪ್ರಯೋಗಶೀಲತೆ ಹೋಗಿ, ಇದನ್ನು ಮೀರಿದ ಯಾವುದು ಹೋಗಲಿಲ್ಲ. ಇದರ ಮೇಲೆ ಪ್ರಯೋಗಶೀಲತೆ. ಇಸ್ಲಾಂ ಧರ್ಮ ಏನು ಹೇಳಿತು? ದೇವರು ಸರ್ವವ್ಯಾಪಿ ಅಲ್ಲ, ದೇವರು ಸರ್ವಶಕ್ತ. ದೇವರು ಸರ್ವವ್ಯಾಪಿ ಅಲ್ಲ, ದೇವರು ನಿರಾಕಾರವಾಗಿರ್ತಕ್ಕಂತಹ ಶಕ್ತಿ. ದೇವರು ಎಲ್ಲಾ ಕಡೆಯಲ್ಲಿ ಇರುವುದಿಲ್ಲ, ಯಾವುದೋ ಒಂದು ಪರಂಧಾಮದಲ್ಲಿ ಇರುತ್ತಾನೆ, ಕರೆದಾಗ ಮಾತ್ರ ಬರ್ತಾನೆ. ಮನುಷ್ಯ ದೇವರಾಗಲಿಕ್ಕೆ ಬರೋದಿಲ್ಲ. ದೇವರು ಕೊಟ್ಟಿರುವ ಅಸ್ತಿತ್ವದಲ್ಲಿ ತಲೆಬಾಗಬೇಕು, ಅವನಿಗೆ ಮಾತ್ರ ನೀನು ತಲೆಬಾಗಿ ಬದುಕಬೇಕು. ಇದು ಕುರಾನಿನ ನಿಯಮ ಅನ್ನತಕ್ಕಂಥದನ್ನ ಪ್ರವಾದಿ ಮಹಮ್ಮದ್ ಪೈಗಂಬರ್ ಬರೆದಿಟ್ಟು ಹೋಗಿದ್ದಾರೆ. ಇದು ಇಸ್ಲಾಂ ಧರ್ಮ, ಇದನ್ನು ಮೀರಿದು ಇಲ್ಲ. ಮೊದಲನೇ ಸಾಲೆ ಅದು, ಆದರೂ ಬಹಳ ಚೆನ್ನಾಗಿ ಬರೆದಿದ್ದಾರೆ ಅವರು. ನೀನು ಇಸ್ಲಾಮಿಯಾಗಿದ್ಯಾ, ನೀ ಸತ್ತ ನಂತರ ಸ್ಥಳದಲ್ಲಿ ಒಬ್ಬ ಇಸ್ಲಾಂ ಧರ್ಮದವನು ಕಡಿಮೆ ಆಗುತ್ತಾನೆ, ನೀನು ಸಾಯುವುದರ ಪೂರ್ವದಲ್ಲಿ ಇನ್ನೊಬ್ಬನನ್ನು ಇಸ್ಲಾಮಿಯನಾಗಿ ಮಾಡಿ ನೀನು ಸಾಯು. ಬಹಳ ಅತಿ ಅದ್ಭುತವಾದಂತಹ ಧರ್ಮ. 280 ಕೋಟಿ ಜನಗಳನ್ನು ತೆಕ್ಕೆಯಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಇಸ್ಲಾಂ ಧರ್ಮ. ಪ್ರತಿದಿನ 5 ಸಲ ನಮಾಜ್ ಮಾಡುವ ಧರ್ಮ. ಬಹಳ ಶಾಂತಿಯ ದೇವದೂತನಾಗಿರ್ತಕ್ಕಂಥ ಪ್ರವಾದಿ ಮಹಮ್ಮದ್ ಪೈಗಂಬರ್ ಅದರ ಸಂಸ್ಥಾಪಕ ಅಂತಕ್ಕಂಥದನ್ನು ನಾವು ಕಾಣುತ್ತೇವೆ. ಅದರ ನಂತರ ಬರ್ತಕ್ಕಂಥ ಜೀಸಸ್ ಈ ಜಗತ್ತಿನಲ್ಲಿ ಅತಿ ಅದ್ಭುತವಾದಂತಹ ಧರ್ಮವನ್ನು ತಂದರು. ಬಹಳ ಒಳ್ಳೆ ಧರ್ಮ ಅದು. ಇಟ್ ಇಸ್ ಓಲ್ಡ್ ಟೆಸ್ಟ್ಮೆಂಟ್. ಅದರಲ್ಲಿ ಓದಬೇಕು ಬೈಬಲಿನ ನಿಯಮಗಳು ಏನು. ಅವರು ಈ ಸೃಷ್ಟಿಯನ್ನ ಕುರಿತು ಬಹಳ ಅತಿ ಅದ್ಭುತವಾದ ಚಿಂತನೆ ಮಾಡ್ತಾರೆ. ಅವರು ಬೈಬಲಿನಲ್ಲಿ ಎಷ್ಟು ಚೆನ್ನಾಗಿ ಚಿಂತನೆ ಮಾಡ್ತಾರೆ. ಈ ಸೃಷ್ಟಿ ಹೇಗಾಯಿತು, ದೇವರನ್ನವನು ಹೇಗಿದ್ದಾನೆ, ದೇವರನ್ನವನು ಎಲ್ಲಿದ್ದಾನೆ, ದೇವರನ್ನತಕ್ಕಂತಹ ಅಸ್ತಿತ್ವವನ್ನು ನಾವೆಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇದೆ ಅನ್ನತಕ್ಕಂಥದನ್ನ ಕ್ರೈಸ್ತ ಧರ್ಮರು
ಆ ಧರ್ಮದಲ್ಲಿ ಅವರ ವಿಚಾರಧಾರೆಗಳನ್ನು ನೋಡ್ರಿ. ಬಹಳ ಸುಂದರ ರೀ ಅವರ ಕಲ್ಪನೆಗಳು. ಎಷ್ಟು ಸುಂದರ ಕಲ್ಪನೆ ನೋಡಿ. ಏನು ಬಸವಣ್ಣರ ವಚನಗಳು, ಏನು ಸಾಲದು. ತಾಯಿಗೆ ಬೈದವನೇ ಹೊಲೆಯ, ಊರ ಹೊರಗಿರುವರು ಹೊಲೆಯರೇ, ಹೊಲೆಯರು ಹೊಲೆಯರೆಂಬಿರಿ, ಊರ ಹೊರಗಿರುವರು ಹೊಲೆಯರೇ. ಯಾವಾಗ 12 ಗಂಟೆಗೆ ಆ ಮನುಷ್ಯ ಚಪ್ಪಲಿ ಮಾಡಿಕೊಂಡು ತಂದಿಡ್ತಾನೆ, ತಂದಿಟ್ಟಂತಹ ಸಂದರ್ಭದಲ್ಲಿ ಅವಳ ತಾಯಿ ಹೋಗು ಅಂತ ಹೇಳ್ತಾರೆ. ಕಾರಣ, ದಲಿತರು ಕೇರಿ ಒಳಗೆ ಬರಬೇಕಾದರೆ ಮಠಮಠ ಮಧ್ಯಾಹ್ನದ ಬಿಸಿಲು ನೆತ್ತಿಯ ಮೇಲೆ ಬಿದ್ದಿರಬೇಕು, ಅವರ ನೆರಳು ನಮ್ಮ ಮೈ ಮೇಲೆ ಬಿದ್ದಿರಬೇಕು, ಅವರು ನಡೆದಾಡುವ ಹೆಜ್ಜೆ ಕಸಬರಿಕೆಯಲ್ಲಿ ಹರಿದು ಹೋಗಿಬಿಡಬೇಕಾಗಿತ್ತು, ಅವರು ಉಗುಳಬೇಕಾದ್ರೆ ಕಂಠಕ್ಕೆ ಉಗುಳಬೇಕಾಗಿತ್ತು, ಪುನಃ ಅವರು ಹೋಗಿ ಸೇರಿಬಿಡಬೇಕಾಗಿತ್ತು. ಒಂದು ಜೊತೆ ಚಪ್ಪಲಿ ಮಾಡಿಕೊಂಡು ಬಂದು ಕೊಟ್ಟ. ಮಾದಲಾಂಬಿಕೆ ಹೊರಗಡೆಯಿಂದ ಬಂದು, ಹೊರಗಡೆ ಬಂದು ಒಂದು ಬಟ್ಲಲ್ಲಿ ನೀರನ್ನು ತೆಗೆದುಕೊಂಡು ಬಂದು ಬಸವಣ್ಣ ಜೊತೆಯಲ್ಲೇ ಬಂದ. ಬಟ್ಲಲ್ಲಿ ನೀರನ್ನು ಹೀಗೆ ತೆಗೆದುಕೊಂಡು ಬಂದು ಆ ಚಪ್ಪಲಿಯ ಮೇಲೆ ಹೀಗೆ ಸಿಂಪಡಿಸಲು ಬಸವಣ್ಣ ಕೇಳ್ದ, ಅವ್ವ ಏನ್ ಮಾಡ್ತಾ ಇದ್ಯಾ? ಏನಿಲ್ಲಪ್ಪ, ಅವರು ದಲಿತರು, ಅವರು ಕೀಳು ವರ್ಗದವರು, ಅವರು ಮನುಷ್ಯರಲ್ಲ, ಅವರು ಮಾಂಸ ತಿನ್ನುತ್ತಾರೆ, ಅವರು ದೇವರು ಧರ್ಮಕ್ಕೆ ಬಾಹಿರವಾದವರವರು, ಅವರು ಮಾಡಿಕೊಂಡು ಬಂದಿರುವ ಚಪ್ಪಲಿಯನ್ನ ನಾವು ಹಾಗೆ ಹಾಕ್ಲಿಕ್ಕೆ ಬರೋದಿಲ್ಲ, ಅದಕ್ಕಾಗಿ ಆಕಳ ಗಂಜಲ ತಗೊಂಡು ಚಪ್ಪಲಿ ಮೇಲೆ ಹಾಕಿ ಅದನ್ನು ಶುದ್ಧ ಮಾಡಿ ತಗೊಂಡಿದ್ದೀನಿ ಅಂತಂದು. ಬಸವಣ್ಣ ಕೇಳ್ದ, ಯವ್ವ ಯಾವುದು ನಿನ್ನ ಧರ್ಮ? ಏನು ಹೇಳ್ತದೆ ನಿನ್ನ ಶಾಸ್ತ್ರ? ಒಂದು ಆಕಳ ಗಂಜಲ ಹಾಕಿದ್ರೆ ಜಡವಾದ ಚಪ್ಪಲಿ ಶುದ್ಧವಾಗ್ತದೆ ಅನ್ನೋದಾದ್ರೆ, ಜೀವಂತ ದೇಹದ ಮೇಲೆ ಇಷ್ಟ ಆಕಳ ಗಂಜಲ ಹಾಕವ, ಅವನು ಶುದ್ಧವಾಗ್ತಾನೆ. ಯಾವುದವ ನಿನ್ನ ಧರ್ಮ? ದಯವಿಲ್ಲದ ಧರ್ಮದಾವುದಯ್ಯ. ಏನು ಅತಿ ಅದ್ಭುತ ಕಾನ್ಸೆಪ್ಟ್ ನೋಡ್ರಿ ಬಸವಣ್ಣನು. ಏನು ಅತಿ ಅದ್ಭುತವಾದಂತ ಕಾನ್ಸೆಪ್ಟ್. ಸಣ್ಣ ವಯಸ್ಸಿನಲ್ಲೇ ಒಂದು ಜಡವಾದ ಚಪ್ಪಲಿಗೆ ಆಕಳ ಗಂಜಲ ಹಾಕಿದ್ರೆ ಶುದ್ಧ ಆಗ್ತದಂದ್ರೆ, ಜೀವಂತ ಮನುಷ್ಯನಾಗಿರ್ತಕ್ಕಂಥವರು ಅವರಿಗಿಷ್ಟ ಆಕಳ ಗಂಜಲ ಹಾಕ್ಲವ? ಯಾಕವರನ್ನ ದೂರ ಇಟ್ಟಿದ್ಯಾ? ಮಾಂಸ ತಿನ್ನುವವರು ಅಂತ ಹೇಳಿ ಊರ ಹೊರಗಡೆ ಇಟ್ಟಿದ್ಯಾ? ಬೆಕ್ಕು ಮಾಂಸ ತಿನ್ನುವ ಬೆಕ್ಕು ಮನೆ ಒಳಗಡೆ ಬಿಟ್ಟುಕೊಂಡಿದ್ಯಾ? ಯಾವುದವೋ ನಿನ್ನ ಧರ್ಮ? ಯಾವುದು ನಿನ್ನ ಧರ್ಮ? ಎಲ್ಲಿದೆ ನಿನ್ನ ಧರ್ಮ? ದಯವಿಲ್ಲದ ಧರ್ಮದಾವುದಯ್ಯ? ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ. ದಯವೇ ಧರ್ಮದ ಮೂಲವಯ್ಯ. ದಯಾ ಧರ್ಮ ಕಾ ಮೂಲ ಹೈ. ದಯ ಮೊದಲು. ಇಟ್ ಇಸ್ ನಾಟ್ ವರ್ಷಿಪ್. ಕಾಣುವ ಮನುಷ್ಯರನ್ನ ಪ್ರೀತಿ ಮಾಡಲಾರದವರು ನೀವು ಕಾಣದೇ ಇರುವ ದೇವರನ್ನು ಪ್ರೀತಿ ಮಾಡಲು ಸಾಧ್ಯವೇ? ಕಾಣುವ ಮನುಷ್ಯರನ್ನ ಪ್ರೀತಿ ಮಾಡಲಾರದವರು ನೀವು ಕಾಣದೇ ಇರುವ ದೇವರನ್ನು ಪ್ರೀತಿ ಮಾಡಲು ಸಾಧ್ಯವೇ? ಕಾಣುವ ಮನುಷ್ಯರನ್ನೇ ಪ್ರೀತಿ ಮಾಡಲಿಲ್ಲ ನೀವು. ಈ ಜಗತ್ತಿನಲ್ಲಿ ಶಂಕರ ದೇವನೊಲಿಸಬೇಕಾದರೆ ಜ್ಞಾನ ಒಂದೇ ಸಾಧನೆ ಅಂತ ಹೇಳಿದ್ರು, ಮಹತ್ವ ಭಕ್ತಿ ಅಂತ ಹೇಳಿದ್ರು, ರಾಮಾನುಜ ನಾಮಸ್ಮರಣೆ ಅಂತ ಹೇಳಿದ್ರು, ಪ್ರವಾದಿ ಪಾಯಿಜಂಬರ ಪ್ರಾರ್ಥನೆ ಅಂತ ಹೇಳಿದ್ರು, ಜೀಸಸ್ ಸೇವೆ ಅಂತ ಹೇಳಿದ್ರು. ಬಸವಣ್ಣ ಬಂದು ಹೇಳದ, ಆವನಾದಡೇನು ಮಹಾದೇವನೆಂಬೋನ ಬಾಯ ತೊಂಬಲ ಮೇಯಿವೆ, ಬೀಳುಡಿಗೆ ಒದಿವೆ, ಅವನ ಮನೆಯ ಪಾದವ ಕಾದು ಬದುಕುವೆ ಕೂಡಲ ಸಂಗಮದೇವ.